ನಮಸ್ಕಾರ ಯೂಟ್ಯೂಬ್ ಗೆಳೆಯರೇ, ನಾನು ಇಲ್ಲಿ ತೋಟದಲ್ಲೇ ಬಂದೀನಿ. ಮುಕ್ಕಾಮ್ ಗಡಿಲಿಂಗದಳ್ಳಿ ನಂಬರ್ 2 ಗ್ರಾಮ ಜಮೀನಾಗಿದೆ. ಇಲ್ಲಿ ಮೆಣಸೆ ಗಿಡಗಳಿದ್ದಾವೆ, ಮರಗಳಿದ್ದಾವೆ. ನೋಡಬೇಕು, ಚಿಕ್ಕ ಚಿಕ್ಕ ಮರಗಳು ನೋಡಬೇಕು. ಮೆಣಸಿನಕಾಯಿ ಇಲ್ಲಿ ತಿಲ್ಲಕ್ಕೆ ಭಾಳ ಖಾರಿದ್ದಾವೆ. ಇವು ನೋಡಬೇಕು. ರೈತರು ಯಾವ ಥರವನ್ನು ಗಿಡವನ್ನು ಹಚ್ಚಿ ಯಾವ ಥರವನ್ನು ಇದಕ್ಕೆ ಪಾಲನೆ ಮಾಡಿದ್ದಾರೆ, ಯಾವ ಥರವನ್ನು ಬೆಳೆಯನ್ನು ಬೆಳೆಸಿದ್ದಾರೆ. ಈ ನನ್ನ ಒಂದು ವಿಡಿಯೋ ಮುಖಾಂತರ ನಾನು ಒಂದು ಮಾಹಿತಿಯನ್ನು ಹಂಚ್ತಾ ಇದ್ದೀನಿ, ಕೃಷಿ ಮಾಹಿತಿಯನ್ನು ಹಂಚ್ತಾ ಇದ್ದೀನಿ. ಅಗ್ರಿಕಲ್ಚರ್ ಜಮೀನಿನ ಬಗ್ಗೆ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ. ಎಷ್ಟು ಕಾಯಿಯನ್ನು ಸುರಿದಿದ್ದಾವೆ ಗಿಡಗಳಿಗೆ ನೋಡಬೇಕು. ಇಲ್ಲಿ ಮರಗಳಿಗೆ, ಚಿಕ್ಕ ಚಿಕ್ಕ ಮರಗಳಿಗೆ ರೈತರು ಯಾವ ಥರವನ್ನು ಶ್ರಮಪಟ್ಟು ಜಮೀನಲ್ಲಿ ಈ ಒಂದು ಮೆಣಸೆ ಗಿಡಗಳನ್ನು ಮರಗಳನ್ನು ಹಚ್ಚಿದ್ದಾರೆ. ಚಿಕ್ಕ ಚಿಕ್ಕದು ಬೆಳೆದಿದ್ದಾವೆ, ಕಾಯಿ ಮೆಣಸಿನಕಾಯಿ ಬೆಳೆದಿದ್ದಾವೆ. ನಮ್ಮ ಗುಲ್ಬರ್ಗ ಡಿಸ್ಟಿಕ್ ಆಗಿದೆ. ನಮ್ಮ ಗುಲ್ಬರ್ಗ ಡಿಸ್ಟಿಕ್ ಮೆಣಸಿನಕಾಯಿ ಅಂದರೆ ಭಾಳ ಖಾರ ಇರ್ತವೆ ತಿನ್ನಕ್ಕೆ. ಮನುಷ್ಯನು ತಿಂದರೆ ಅವು ಗಟ್ಟಾಗ್ತಾನೆ. ಮತ್ತು ಈ ಮೆಣಸಿನಕಾಯಿ ತಿನ್ನಕ್ಕೆ ಭಾಳ ಖಾರ ಆಗಿದ್ದಾವೆ. ನೋಡಬೇಕು ಎಲ್ಲ ಯೂಟ್ಯೂಬ್ ಗೆಳೆಯರು. ಪ್ರತಿ ವರ್ಷ ಇಲ್ಲಿ ಜಮೀನಲ್ಲಿ ರೈತರು ಬೆಳೀತಾರೆ. ನೋಡಬೇಕೆಲ್ಲ ಯೂಟ್ಯೂಬ್ ಮುಖಾಂತರ ನಾನು ಮಾಹಿತಿಯನ್ನು ಹಂಚ್ತಾ ಇದ್ದೀನಿ. ಎಷ್ಟು ಕಾಯಿನ ಸುರಿದ ನೋಡಿ. ಇದಕ್ಕೆಲ್ಲ ಗೊಬ್ಬರ ಕಟ್ಟಿದ್ದಾರೆ, ಕೀಟನಾಶಕವನ್ನು ಸಿಂಪಡಿಸಿದ್ದಾರೆ, ಮತ್ತು ಹಿರಿಯ ಗೊಬ್ಬರನೂ ಹಾಕಿದ್ದಾರೆ, ಚೆಲ್ಲಿದ್ದಾರೆ. ಮತ್ತು ಸಗಣಿ ಗೊಬ್ಬರ ಸಗಣಿ ಕೂಡ ಅದು ಗೊಬ್ಬರವನ್ನು ಹಾಕಿದ್ದಾರೆ. ಅದಕ್ಕೆ ಇಷ್ಟು ದೊಡ್ಡದಾಗ್ಯಾವೆ, ಭಾಳ ಸೂಪರ್ ಆಗಿದ್ದಾವೆ. ನೋಡಬೇಕಿಲ್ಲಿ ಭಾರಿ ಸೂಪರಾಗಿ ನೈಸಾಗಿ ಕಾಣ್ತಾ ಇದ್ದಾವೆ. ಇಲ್ಲಿ ಮರಗಳು ಚಿಕ್ಕ ಚಿಕ್ಕದು, ಇಲ್ಲಿ ಎಲ್ಲ ಮೆಣಸಿನ ಗಿಡಗಳು, ಮರಗಳು ನೋಡಬೇಕಿಲ್ಲಿ ರೈತರ ಹೊಲದಲ್ಲಿ, ಜಮೀನಿನಲ್ಲಿ. ಮತ್ತು ಮುಂದೆ ಹೋಗ್ತಾ ಇದ್ದೀನಿ ನಾನು. ರೈತರಿಗೆ ಕಷ್ಟಪಟ್ಟರೆ ಮಾತ್ರ ಅವರಿಗೆ ಕೈ ಕೆಸರಾದರೆ ಬಾಯಿಗೆ ಮೊಸರು ಬರೋ ಒಂದು ಹೇಳೋಂಥದ್ದು ಗಾದೆಯನ್ನು ಹೇಳ್ತಾ ಇದ್ದೀನಿ. ಯಾಕಂದರೆ ನಾವು ದುಡಿದ್ರೆ ನಮ್ಮ ಕೈಗೆ ಕಾಸು ಬರೋದು, ಬೆಳೆ ಬರೋದು. ನಾವು ಬೆಳೆದ್ರೆ ಮಾತ್ರ ನಮಗೆ ಕಾಸು ಬರೋದು, ಹೊಟ್ಟೆ ತುಂಬೋದು. ನೋಡಬೇಕಿಲ್ಲಿ ಈರುಳ್ಳಿ ಹಾಕಿದ್ದಾರೆ ರೈತರು. ಯಾವ ಥರ ಈರುಳ್ಳಿ ಆಗಿದೆ ನೋಡಬೇಕಿಲ್ಲಿ. ಸುಮಾರು 1 ಎಕರೆ ಜಮೀನಲ್ಲಿ ಈರುಳ್ಳಿಯನ್ನು ಹಾಕಿದ್ದಾರೆ. ಇಷ್ಟು ದೊಡ್ಡದಾಗಿದೆ ನೋಡಬೇಕು. ಈರುಳ್ಳಿ ಬೆಳೆ ಹಸಿರುವಾಗಿ ಕಾಣ್ತಾ ಇದೆ. ನೋಡಬೇಕು ಇಲ್ಲಿ ರೈತರ ಜಮೀನಿನಲ್ಲಿ. ನಾನು ಮೊದಲೇ ಮೆಣಸಿನ ಗಿಡ ಮರಗಳ ಬಗ್ಗೆ ನಾನು ಮಾಹಿತಿ ಹಾಕಿದ್ದೀನಿ, ಹೇಳೀನಿ. ಇವಾಗ ಮತ್ತೆ ನಾನು ಈರುಳ್ಳಿ ಬೆಳೆ ಬಗ್ಗೆನೂ ಹೇಳ್ತಾ ಇದ್ದೀನಿ. ಇಲ್ಲೊಂದು ಬೆಳೆ ಇದೆ. ಇದು ಯಾವುದಂದರೆ ನಾವೇನಂತೇವಲ್ಲ ಇದಕ್ಕೆ, ಬೆಳ್ಳುಳ್ಳಿ ಅಂತೀವಲ್ಲ, ಬೆಳ್ಳುಳ್ಳಿ ಅದಿದೆ. ಬೆಳ್ಳುಳ್ಳಿ ಸಸ್ಯಗಳಿದ್ದಾವೆ ನೋಡಬೇಕು. ಅದು ಈರುಳ್ಳಿ, ಇದು ಬೆಳ್ಳುಳ್ಳಿ ನೋಡಬೇಕು. ಈ ಥರ ರೈತರನ್ನು ಕಷ್ಟವನ್ನು ಪಟ್ಟು ಈ ಜಮೀನಿನಲ್ಲಿ ಹಚ್ಚಿದ್ದಾರೆ. ಎಲ್ಲ ಇದು ಕೈ ಸಹಾಯದಿಂದ ಊರಿದ್ದಾರೆ. ಇದಕ್ಕೆ ಊರಿದ ಮೇಲೆ ಈ ಥರ ದೊಡ್ಡದಾಗಿದ್ದಾವೆ ನೋಡಬೇಕು. ನೋಡಬೇಕೆಲ್ಲ ಪೈಪ್ನ ಮುಖಾಂತರ ನೀರನ್ನು ಹೋಗ್ತಾ ಇದ್ದಾವೆ. ಇಲ್ಲಿ ಕಾರೇಜ್ ಥರ ಮುಖಾಂತರ ಪೈಪಿಗೆ ಹನಿ ನೀರಾವರಿ ಪದ್ಧತಿ, ಪೈಪಿಗೆ ರಂಧ್ರಗಳಿದ್ದಾವೆ. ಸಿಂಪಡಣೆ ಯಾವ ಥರವನ್ನು ಹಾರ್ತದೆ ನೀರು ನೋಡಬೇಕಿಲ್ಲಿ. ಈ ಥರ ಆದರೆ ಎಲ್ಲ ಬೆಳೆಗಳಿಗೆ ಮೇಲ್ಗಡೆ ಹಾರಿ ಎಲ್ಲ ಬೆಳೆಗಳಿಗೆ ನೀರು ಹೋಗ್ತವೆ. ನೋಡಬೇಕೆಲ್ಲ
ಎಷ್ಟು ಮಧುರವಾಗಿ ನೀರನ್ನು ಹಾರ್ತಾ ಇದ್ದಾವೆ. ಪೈಪ್ ಮುಖಾಂತರ ಕಾರಂಜಿ ಥರವನ್ನು ಹಾರ್ತಾ ಇದ್ದಾವೆ. ಇದು ಹನಿ ನೀರಾವರಿ ಪದ್ಧತಿ ಅಂತ ಹೇಳ್ಬೋಗ್ಲಿಕ್ಕೆ ನಾನು ಇಷ್ಟವನ್ನು ಪಡ್ತಾಯಿದ್ದೀನಿ. ಯೂಟ್ಯೂಬ್ ಮುಖಾಂತರ ಹೇಳ್ತಾಯಿದ್ದೀನಿ. ನೋಡಬೇಕೆಲ್ಲ ರೈತರು, ಎಲ್ಲ ಯೂಟ್ಯೂಬ್ ಗೆಳೆಯರು, ಎಲ್ಲ ಬಂಧುಗಳು, ಮಿತ್ರರು, ಅಕ್ಕ ತಂಗಿಯರು, ಅಣ್ಣ ತಮ್ಮದಿರು ನೋಡಬೇಕು. ಇಲ್ಲಿ ಗೋಧಿ ಇದೆ ನೋಡಬೇಕು. ಗೋಧಿ ಎಷ್ಟು ನೈಸಾಗಿದೆ ನೋಡ್ಬೇಕು. ಇಲ್ಲಿ ನಾನು ಪ್ರತಿಯೊಂದು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಈ ರೈತರ ಬಗ್ಗೆ ನಾನು ಮಾಹಿತಿಯನ್ನು ಯೂಟ್ಯೂಬ್ ಮುಖಾಂತರ ಹಂಚ್ತಾ ಇದ್ದೀನಿ. ಫಸ್ಟು ಮೆಣಸಿನ್ಕಾಯ್ದು ಹೇಳಿದ್ದೇನೆ, ಮೆಣಸಿನ್ಕಾಯಿ ಮರ. ನೆಕ್ಸ್ಟ್ ಮತ್ತೆ ನಾನು ಈರುಳ್ಳಿ ಬಗ್ಗೆ ಹೇಳಿದ್ದೇನೆ, ಮತ್ತು ಬೆಳ್ಳುಳ್ಳಿ ಹೇಳಿದೆ, ಮತ್ತು ಗೋಧಿಯನ್ನು ಇಲ್ಲಿ ಇದೆ ಇದ್ರ ಪಕ್ಕದಲ್ಲಿ ನೋಡಬೇಕಿಲ್ಲೆಲ್ಲ. ಎಲ್ಲ ಯೂಟ್ಯೂಬ್ ಗೆಳೆಯರು, ಬಳಗದವರು, ಎಲ್ಲ ಮಿತ್ರರು, ಅಕ್ಕ ತಂಗಿಯರು, ಅಣ್ಣ ತಮ್ಮರೆಲ್ಲ ನೋಡಬೇಕು. ಇಲ್ಲೆಲ್ಲ ನೀರು ಹಾರಲಿಕ್ಕೆ ಇಷ್ಟು ಪೈಪ್ಗಳನ್ನ ಅಳವಡಿಸ್ತಾರೆ ರೈತರು ನೋಡ್ಬೇಕಿಲ್ಲಿ. ಇದು ತುಂಬ ಹೈಟನ್ನು ಹಾರ್ತವೆ, ನೈಸಾಗಿ ತಿರುಗ್ತವೆ ನೋಡಬೇಕು. ಇನ್ನೂ ಚಾಲು ಮಾಡಿಲ್ಲ. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಬೇಕು. ತುಂಬ ಸೂಪರಾಗಿ ಕಾರ್ಯ ಹಾಕ್ತಾರೆ. ನೆಕ್ಸ್ಟ್ ಮತ್ತೇನು ತೋರಿಸ್ತಾ ಇದ್ದೀನಿ ತಿರುಗಿಸಿ ಕ್ಯಾಮ್ರಾವನ್ನು ನೋಡಬೇಕು. ನೋಡಿ ಯಾವ ಥರವನ್ನು ಕಾರ್ಯಾಂಜನ ಅಳವಡಿಸಿದ್ದಾರೆ ರೈತರು ನೋಡಿ. ಈ ಥರವನ್ನು ಮಾಡಿ ನಾವು ರೈತರು ಕಷ್ಟಪಟ್ಟರೆ ಅದು ಹ್ಯಾಂಗೆ ಬೆಳೆ ಆಗಲ್ಲ, ಹ್ಯಾಂಗೆ ನಮಗೆ ಕಾಸು ಸಿಗಲ್ಲ. ಕಷ್ಟಪಟ್ಟರೆ ನಮಗೆ ಬರೋದು ಕಾಸು. ಎಲ್ಲ ಯೂಟ್ಯೂಬ್ಗಳೇ ಬಳಗರ ಬಂಧುಗಳೇ ಮಿತ್ರರೇ, ನಾನು ಯೂಟ್ಯೂಬ್ ಮುಖಾಂತರ ಮಾಹಿತಿಯನ್ನು ಹಂಚ್ತಾ ಇದ್ದೀನಿ. ಪ್ರತಿಯೊಂದು ಅಪ್ಡೇಟ್ ಕೊಡ್ತಾ ಇದ್ದೀನಿ ನಾನು. ನನ್ನ ಚಾನಲ್ ವಿಲೇಜ್ ಇನ್ಫಾರ್ಮೇಷನ್ ಆಗಿದೆ. ಪ್ರತಿಯೊಂದು ಅಪ್ಡೇಟ್ ಹಾಕ್ತಾ ಇರ್ತೀನಿ ನಾನು. ನನ್ನ ಈ ವಿಡಿಯೋಕ್ಕೆ ನನಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಗೆಳೆಯರೇ. ಧನ್ಯವಾದ, ನಮಸ್ಕಾರ. ಸಬ್ಸ್ಕ್ರೈಬ್ ಕೂಡ ಮಾಡಿ ಗೆಳೆಯರು. ಧನ್ಯವಾದ, ನಮಸ್ಕಾರ.